ಹಂಗಲ್ಲ ಶಂತಕ, ಈಗ ನಾವು ಫಸ್ಟ್ ಕಳೆ ತಗೊಂತ ಒಂದೇ ಸಾಲ ಹಿಡ್ಕೊಂಬರೋಣ, ಹಂಗಂದ್ರೆ ದೊಡ್ಡ ದೊಡ್ಡ ಸಾಕ್ತೈತಿ ಅಂತ. ಹಂಗಾಗಲಿ ತಗೋಪಾರ, ಹಂಗೆ ಮಾಡೋಣ. ಈಕೆ ಬೇಕಂದ್ರೆ ಸ್ವಪ್ನ ಬೇಕಾರೆ ಆ ಕಡೆಯಿಂದ ತಗೊಂಡು ಬರ್ತಾಳೆ, ನಾವಿಬ್ಬರು ಒಂದೇ ಸಾರಿ ಹಿಡ್ಕೊಳೋಣ. ಹೌದಾ ಇಲ್ಲ? ಗೌಡ್ರು ನಿಂತಾರನಲ್ಲಿ ಅವರು ಏನೋ ಮಾಡತ್ತಾರ ತಗೋ, ನಾವು ಒಂದೇ ಸಾರಿ ಹಿಡ್ಕೊಂಬರ್ನ. ಸ್ವಪ್ನ ನೀನು ಊಟದ ಬುತ್ತಿನ ಒಂದು ಗಿಡದ ನೆರಳಾಗಿ ಇಟ್ಬರ್ಬೇಕತ್ತಲ್ಲೇ, ಇದ್ರ ಗುಡಿಸ್ಲಿ ಕೆಳಗೆ ಅಲ್ಲೇ ಇಟ್ಟು ಬಂದನ್ರಿ ಅತ್ತಿ. ಅಲ್ಲಿ ಇದು ಐತಲ್ರಿ, ಮರ ಐತಲ್ರಿ, ಅದು ಬೇನ್ ಮರ, ಅದ್ರ ಬುಡಕ್ಕೆ ಇಟ್ಟಾನ್ರಿ. ಹಂಗದ್ರೆ ನೀನು ಆ ಕಡೆ ಹೋಗು, ನಿಮ್ಮ ಮಾವ ಐತೆ ನೋಡಲ್ಲಿ, ಆ ಕಡೆ ಸಾಲಿಂದ ಬಾ ನೀನು, ನಾವು ಇತ್ಲ ತೊಗೊಂಡು ಬರ್ತಾವೆ. ಹಂಗಾದ್ರೆ ದೊಡ್ಡ ದೊಡ್ಡ ಸಾಕ್ತೈತಿಲ್ಲ ಅಂದ್ರೆ ಆಗಂಗಿಲ್ಲ ಅದು. ಇವತ್ತು ಸಂಜೆ ಮುಂದೆ ಆಟತ್ತಿಗೆ ಒಂದೇಟು ಮುಗಿಸ್ಕೊಂಡು ಹೋಗ್ಬೇಕು ನಾವು ಮನೆಗೆ. ಏಟತ್ತಿದ್ರಿ ಇವತ್ತು? ಹ್ಞೂ ರೀ ಅತ್ತಿ, ನಾ ಅತ್ಲಾಗಿಂದಾನೆ ಬರ್ತೀನಿ ತಗೋರಿ. ಅಂದಂಗೆ ಶಾಂತಕ, ನಿನಗೆ ಗೊತ್ತಾಯಿತು ವಿಷಯ? ಯಾವ ವಿಷಯನ ಯಾವ್ದ್ರ ಬಗ್ಗೆ ಹೇಳತ್ತಿ ನೀನು? ಇಂಥದಲ್ಲ ಅದಾಳಲ್ಲ ಆಕೆ ಮೂಲಿ ಮನೆ ಪ್ರೇಮವನ್ ಮೊಮ್ಮಗಳು ಅಂತ ಅನ್ಸತಿ ಇದಾಳಲ್ಲ, ಮೊಮ್ಮಗನ ಮೇಲೆ ಹಾಣಿ ಹಾಕಿದ್ಲಂತವ, ಗಂಡಗ ಎದುರಿಸಿದ್ಲಂತ, ಮೊಮ್ಮಗನ ಮೇಲೆ ಹಾಣಿ ಹಾಕಿ ಹಾಗಾಗಿ ಅವನು ಕರ್ಕೊಂಡು ಹೋದ್ನಂತವ. ತವ್ರ ಮನೆ ಹತ್ರನ ಅಲ್ಲೆಲ್ಲ ಮನೆ ಮಾಡೀನಿ, ಅಲ್ಲೇ ಮಾಡೋಣ, ಅಲ್ಲೇ ಇರೋಣ ಅಂತಂದೇನೋ ಅಂದದ್ಲಂತ. ನೀವು ಬರ್ಲಿಲ್ಲಕ್ರೆ ಹುಡುಗನ ಮೇಲೆ ಹಾಣಿ ಅಂತಂದು ಹಾಗಾಗಿ ಪಂಚಾಯತಿ ಇಟ್ಟಿದ್ರಂತವ. ಎಲ್ಲರೂ ಸೇರ್ಕೊಂಡು ಹುಡುಗನ ಮೇಲೆ ಹಾಣಿ ಹಾಕ್ಯಾರ ಅಂದ್ರೆ ಒಂದು 3 ತಿಂಗಳಂತ ನಿಮ್ಮ ಮನೆಯಾಗ ಇರೋದು ಬೇಡ ಅಂತಂದು ಕಳಿಸ್ಯಾರಂತವ. ಏನು ಜನಗಳ ಏನವ ಈಗಿನ ಕಾಲದಾಗಂತೂ ಮಕ್ಕಳ ಮೇಲೆ ಯಾಕೆ ಹಣೆ ಹಾಕ್ಬೇಕವ? ಹೌದಾ ಇಲ್ಲ? ಮಕ್ಕಳು ಏನು ಮಾಡ್ತಾವೆ? ದೇವ್ರ ಸಮಾನ ಮಕ್ಕಳನ್ನ ಯಾಕೆ ಹೇಳ್ಕೋಬೇಕು ಇವರು ಜಗಳದಾಗ? ಹೌದು, ಮಾಡಿದ್ದು ಸರಿ ಅಲ್ವಾ ತಾಯಿಯಾಗಿ? ಹ್ಞೂ, ನನಗಂತೂ ಕೇಳತ್ಲೆ ಭಾರಿ ಬೇಜಾರಾದಂಗೆ ಅಥವಾ. ತೀರಾ ಯಾಕೆ ಮಕ್ಕಳು ಅಂದ್ರೆ ದೇವ್ರು ಮಕ್ಕಳು ಕೊಡಂಗಿಲ್ಲ, ಕೊಟ್ಟ ಮಕ್ಕಳನ್ನ ಚೆಂದಾಗಿ ಸಾಕೋಬೇಕು ಅನ್ನಂಗಿಲ್ಲ, ಬರೀ ಇಂಥವು ಮಾಡ್ತಾರವ ಜನಗಳು ಈಗಿನ ಕಾಲದಾಗಂತೂ. ಏನು ಜನಗಳು ಏನು ಅನ್ನಂಗೈತವ? ಹೌದು ಬಿಡ, ತೀರ ಮಾಡ್ತಾರೆ. ನಮ್ಮಕ್ಕೇನಂಗೆ ಮಾಡಂಗಿಲ್ಲ ಬಿಡು, ಅಂದ್ರೆ ಹುಡ್ರ ಮೇಲೆ ಯಾವಾಗ ಅಣಿಪಾಣಿ ಹಾಕಿಲ್ಲ. ಸಿಟ್ಟು ಸಡವು ಮಾಡ್ತಾವೆ ಬಿಡು, ಎಲ್ಲರ ಮನೆಗೆ ಇದ್ದಿದ್ದ ನಮ್ಮ ಮನೆಗೆ ಐತಾಟ ಅನ್ಕೊಂತೇವೆ ನಾವು. ಒಂದಿಟ್ಟು ಹೊಡೆದಾಡ್ತೇವೆ, ಹಿಂಗೆ ಹೊಂದಾಕವಿ ಮಾತಾಡ್ತೇವೆ, ಬಿಟ್ಟೋಗಿದ್ದಲ್ಲ ಮತ್ತು ಏನು ಮಾಡ್ಬೇಕು? ಹಂಗೆ ಹೊಡೆದಾಡೋದು, ಮಾತಿಗೆ ಮಾತು ಬಂದಾಗ ಮಾತಾಡೋದು ಮತ್ತು ಮಾತಾಡೋದು ಮಾತಾಗ ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾನು ಹೇಳ್ತೇನೆ ನೋಡ್ರಿ, ಯಾವಾಗ ಐತಲ್ರಿ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದ್ರಿ. ಮಕ್ಕಳ ಮೇಲೆ ಹಾಣಿ ಹಾಕೋದು ಚಲೋ ಅಲ್ರಿ, ಅದು ಹೌದಲ್ಲ? ಇದು ಯಾರು ಸರಿ ಅಂತೀರಿ? ಸರಿ ಅಂತ ಹಾಕ್ರಿ, ತಪ್ಪು ಇದ್ರೆ ತಪ್ಪು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ, ನಿಮ್ದು ಅನಿಸಿಕೆ ಏನೈತಿ ಅಂತಂದು. ಮಕ್ಕಳ ಮೇಲೆ ಹಾಣಿ ಹಾಕೋದು ಚಲೋನ ತಪ್ಪ ಅನ್ನೋದನ್ನ ಹೇಳ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲವನ್ನು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಒಂದು ಲೈಕ್ ಕೊಟ್ಟು ಹೋಗ್ರಿ.